ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಯೋಹಾನ 16:8. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ದಿನದಿಂದ ದಿನಕ್ಕೆ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗಾಗಲೇ ಕೆಲವು ದಿವಸಗಳಿಂದ ನಾವು ಕೇಳಿಸಿಕೊಂಡ ಹಾಗೆ ಯೋಹಾನನು ಬರೆದ ಸುವಾರ್ತೆ 14, 15, 16 ಇದು ಯೇಸು ಕ್ರಿಸ್ತನು ತನ್ನ ಆಪ್ತ ಶಿಷ್ಯ ಮಂಡಳಿಯೊಂದಿಗೆ ತನ್ನ ಕಡೆಯ ಪಸ್ಕ ಭೋಜನದ ನಂತರ ಅವರಿಗೆ ಬಹಳ ನಿಕಟವಾಗಿ, ಬಹಳ ಹತ್ತಿರದಲ್ಲಿ ಅವರಿಗೆ ಆದರಣೆ ಆಗುವಂತೆ ಪವಿತ್ರಾತ್ಮನನ್ನ ಪರಿಚಯಪಡಿಸಿದಂಥ ಅಧ್ಯಾಯಗಳು. ಇಡೀ ಆ 3 ಅಧ್ಯಾಯಗಳಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ನೇರವಾಗಿಯೂ ಪರೋಕ್ಷವಾಗಿಯೂ ನಾವು ಓದುವಂಥದ್ದು, ಕೇಳಿಸಿಕೊಳ್ಳುವಂಥದ್ದೆಲ್ಲವೂ ಅದು ಬಹುತೇಕ ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳೇ ಆಗ್ತವೆ. ಒಂದು ವೇಳೆ ಅದನ್ನೇ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡಿದರೆ ನಮಗೆ ಅದರ ಕುರಿತಾದ ಗ್ರಹಿಕೆ ಇನ್ನೂ ಹೆಚ್ಚಾಗ್ತದೆ. ನಾವು ದೇವರಾತ್ಮನ ಬಲದಿಂದ ಅವುಗಳನ್ನ ಪದೇ ಪದೇ ಓದುವಾಗ ದೇವರಾತ್ಮ ನಮಗೆ ಅದನ್ನು ವಿವರಿಸ್ತಾನೆ. ಈಗ ಪವಿತ್ರಾತ್ಮನ ಕುರಿತಾಗಿ ಯೇಸು ಕ್ರಿಸ್ತನು ಪರಿಚಯಪಡಿಸುವಂಥ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಇದರ ಹಿಂದಿನ ವಚನದಲ್ಲಿ ಆತನು ಪರಲೋಕಕ್ಕೆ ಏರಿ ಹೋಗುವಂಥದ್ದು ಹಿತಕರವಾಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ಕಾರಣ ಯೇಸು ಕ್ರಿಸ್ತನು ಹೋಗದೆ ಹೋದರೆ ಆ ಸಹಾಯಕನು ನಮ್ಮ ಬಳಿಗೆ ಬರುವುದಿಲ್ಲ. ಮತ್ತೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳಿಸ್ತೇನೆ. ಯೇಸು ಸ್ವಾಮಿ ಹೋಗಿಯೇ ಆತನನ್ನು ಕಳಿಸಿಕೊಡುವಂಥದ್ದು. ಕಾರಣ ಯೇಸು ಕ್ರಿಸ್ತನ ಮಹಿಮಾ ಪದವಿಯನ್ನು ಹೊಂದಬೇಕು. ಆತನು ಈಗ ಶ್ರೇಷ್ಠ ಮಹಾಜಕನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಮಹಿಮಾ ಪದವಿಯಲ್ಲಿ ಎಲ್ಲದರ ಮೇಲೆ ಒಡೆಯನಾಗಿ ಕುಳಿತಾಗ ತಂದೆ ದೇವರು ಆತನನ್ನು ಒಡೆಯನಾಗಿ ಸ್ಥಾಪಿಸಿದ ಮೇಲೆ ಆತನು ನಮಗಾಗಿ, ತನ್ನವರಿಗಾಗಿ, ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಂಬುವ ಜನರಿಗಾಗಿ, ಈ ಲೋಕದಲ್ಲಿ ಅವರು ಏಕಾಂಗಿತನವನ್ನ ಅನಾಥ ಪ್ರಜ್ಞೆಯಲ್ಲಿ ಜೀವಿಸಬಾರದೆನ್ನುವುದಕ್ಕಾಗಿ ಆತನ ನಮ್ಮ ಸಹಾಯಕ್ಕೆ ಪವಿತ್ರಾತ್ಮನನ್ನು ಆತನು ಕಳಿಸಿಕೊಡುವಂಥ ಒಂದು ಶ್ರೇಷ್ಠ ವಿಜ್ಞಾಪನೆಯನ್ನು ತಂದೆ ದೇವರ ಬಳಿ ಆತನು ಮಾಡ್ತಾನೆ. ಆಗ ತಂದೆ ದೇವರು ಕಳಿಸ್ತಾನೆ, ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಕಳಿಸ್ತಾನೆ. ಈಗ ಆ ಪವಿತ್ರಾತ್ಮನು ಈ ಲೋಕಕ್ಕೆ ಬಂದ ಮೇಲೆ ಆತನ ಸೇವೆ ಹೆಚ್ಚು ಕಡಿಮೆ ಎಲ್ಲರಿಗೂ ಲಭ್ಯವಿದೆ. ದೇವರನ್ನ ನಂಬಿದವರು, ದೇವರನ್ನ ನಂಬದವರು, ದೇವರನ್ನ ಅರಿತವರು, ದೇವರನ್ನ ಅರಿಯದವರು, ಇವರೆಲ್ಲರಿಗೂ ಪವಿತ್ರಾತ್ಮನ ಸೇವೆ ಇದೆ ಎಂಬುದನ್ನು ಯೇಸು ಕ್ರಿಸ್ತನು ಈಗ ಇಲ್ಲಿ 3 ಮಾತುಗಳಲ್ಲಿ ಅದನ್ನು ತಿಳಿಸ್ತಾನೆ. ಅದನ್ನು ಮತ್ತೆ ಓದಿಕೊಂಡ್ರೆ ಅದು ಬರ್ತದೆ, ಆತನು ಅಂದ್ರೆ ಪವಿತ್ರಾತ್ಮನು ಅಥವಾ ಯೇಸು ಕ್ರಿಸ್ತನು ಕಳಿಸಿಕೊಡುವ ಸಹಾಯಕನು, ಆತನು ಬಂದು, ಪವಿತ್ರಾತ್ಮನು ಬಂದು ಆತನು ಈ ಲೋಕಕ್ಕೆ ಅರುಹನ್ನು ಹುಟ್ಟಿಸ್ತಾನೆ. ಅಥವಾ he convicts the world in 3 things. ಈ ಲೋಕದ ಜನರಿಗೆ ಬೇಕಾದ 3 ವಿಧದ ಅರುಹನ್ನು ಆತನು ಒದಗಿಸ್ತಾನೆ. ಹೇಗೆ? ಮೊದಲನೇದು ಪಾಪದ ವಿಷಯದಲ್ಲಿ, ಎರಡನೇದಾಗಿ ನೀತಿಯ ವಿಷಯದಲ್ಲಿ, ಮೂರನೇದಾಗಿ ನ್ಯಾಯ ತೀರ್ವಿಕೆ ವಿಷಯದಲ್ಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಕುರಿತಾಗಿ ತಿಳ್ಕೊಳ್ಳುವಂಥದ್ದು ಮತ್ತು ನಾನು ದೇವರ ಜೊತೆಗೆ ಹೇಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ದೇವರನ್ನು ತಿಳ್ಕೊಳ್ಳೋದು ಬೇರೆ, ನಾನು ದೇವರ ವಿಷಯದಲ್ಲಿ ಹೇಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಳೋದು ಬೇರೆ. ಹಾಗಾದ್ರೆ ನಾನು ದೇವರ ಜೊತೆ ನಾನು ಉತ್ತಮ ಬಾಂಧವ್ಯವನ್ನು ಹೊಂದಲಿಕ್ಕೆ ನಾನು ಏನಾಗಬೇಕು ಎಂಬುದನ್ನು ತಿಳ್ಕೊಂಡು ಅದರ ರೀತಿ ಹೋಗುವಂಥದ್ದು ಅದು ಸಹ ಬೇರೆ. ಈಗ ಈ ಭಾಗದಲ್ಲಿ ನಾನು ದೇವರ ವಿಷಯದಲ್ಲಿ ಹೇಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ಸಹಾಯ ಮಾಡುವಂಥ ಈ ಅರಿವು ಈ ಭಾಗದಲ್ಲಿದೆ. ಇದನ್ನು ಪವಿತ್ರಾತ್ಮನೇ ನಮಗೆ ಒದಗಿಸುವಾಗ ಆತ ನಮಗೆ ತಿಳಿಸುವಂಥ 3 ವಿಷಯಗಳು, ಒಂದು ಪಾಪದ ವಿಷಯದಲ್ಲಿ, ಎರಡನೇದು ನೀತಿಯ ವಿಷಯದಲ್ಲಿ, ಮೂರನೇದು ನ್ಯಾಯ ತೀರ್ವಿಕೆ ವಿಷಯದಲ್ಲಿ. ಪಾಪ, ಒಂದು ವೇಳೆ ನಾವು ಹಾಗೆ ನೋಡಿಕೊಂಡ್ರೆ ನಮ್ಮ ಅಲಕ್ಷ್ಯ ಜೀವಿತದಲ್ಲಿ ನಾವು ಏನು ತಪ್ಪು ಮಾಡ್ತಿದ್ದೇವೆ ಎಂಬಂಥ ಅರಿವು ನಮಗಿಲ್ಲ. ಸಾಕಷ್ಟು ಜನ ಇದ್ದಾರೆ. ನಾನೊಮ್ಮೆ ನನಗೆ ಪರಿಚಯ ಇರುವಂಥ ಒಬ್ಬ ಸಹೋದರನ್ನ ನೋಡಿ ರಸ್ತೆಯಲ್ಲಿ ಸಿಕ್ಕಿದ್ರು, ಅವರ ಜೊತೆ ಮಾತನಾಡಬೇಕು ಅಂತಿದ್ದೆ.
ಅವ್ರ ರಸ್ತೆಯಲ್ಲಿ ಒಂದು ದಿವಸ ಸಿಕ್ಕಿದ್ರು. ಅವ್ರನ್ನ ಕರೆದು ಅವರ ಬಳಿ ಮಾತನಾಡಿದೆ. ನಂತರದಲ್ಲಿ ಅವರ ಬಳಿ ನಾನು ಹೇಳಿದೆ, ಸಹೋದರೇ, ನಿಮ್ಮ ಜೀವಿತದಲ್ಲಿ ಇಂತಿಂಥ ಬೇಡವಾದ ಸಂಗತಿಗಳಿದೆಯಲ್ಲ, ಅದನ್ನೆಲ್ಲ ದಯಮಾಡಿ ಬಿಟ್ಟು ಬಿಡ್ರಿ ಎಂಬುದಾಗಿ ಅವ್ರನ್ನ ಕೋರಿಕೊಂಡೆ. ಅವ್ರನ್ನ ವಿನಂತಿಸಿದೆ. ಆ ವ್ಯಕ್ತಿಗೆ ಒಮ್ಮೆಲೆ ನನ್ನ ಮೇಲೆ ಸಿಟ್ಟು ಬಂತು. ನಾನೇನು ತಪ್ಪು ಮಾಡಿದೆ ಅಂತ ನೀವು ಇದೆಲ್ಲ ಮಾತಾಡ್ತಿದ್ರಿ, ನನ್ನಲ್ಲಿ ಏನು ತಪ್ಪಿದೆ? ಅವರಲ್ಲಿ ಸಾಕಷ್ಟು ದುರಭ್ಯಾಸಗಳಿತ್ತು. ಅವರು ಹಣವನ್ನು ದುರುಪಯೋಗ ಪಡಿಸ್ತಾ ಇದ್ರು. ಅದರಿಂದ ಅವರ ಕುಟುಂಬಕ್ಕೆ ಅದು ಒಳ್ಳೆ ರೀತಿಯಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಅವರಿಗೆ ಕೆಲವೇ ಮಾತುಗಳಲ್ಲಿ ಇಂಥ ಸಂಗತಿಗಳನ್ನ ನಿಮ್ಮ ಜೀವಿತದಿಂದ ತೆಗೆದಾಕ್ರೆ ಅಷ್ಟೇ ಹೇಳಿದ್ರು. ಆ ವ್ಯಕ್ತಿಗೆ ಒಮ್ಮೆಲೆ ಸಿಟ್ಟು ಬಂತು. ನಾನಲ್ಲೇನು ತಪ್ಪಿದೆ, ನಾನೇನು ತಪ್ಪು ಮಾಡಿದೆ ಅಂತ ಇದೆಲ್ಲ ಮಾತಾಡಿದ್ರು. ನಾನು ಚೆನ್ನಾಗಿ ಬೈದ್ರು, ನಾನು ಬಯಸ್ಕೊಂಡೆ. ಅವ್ರ ಆಚೆ ಹೋದ್ರು. ನಾನು ಮಾತನಾಡಿದ್ದು ಅವರ ಅರಿವಿಗೆ ಬರಲಿಲ್ಲ. ಅವರಲ್ಲಿರುವಂಥ ಪಾಪ ಅವರ ಅರಿವಿಗೆ ಬರಲಿಲ್ಲ. ಬಹಳ ದುಃಖದ ವಿಷಯ. ಆದರೆ ಪವಿತ್ರ ಆತ್ಮನು ಎಂಥವನು? ಪ್ರತಿಯೊಬ್ಬೊಬ್ಬರ ಹೃದಯವನ್ನಾತನು ಅವರವರಿಗೆ ತೋರಿಸುವ ಆತನು. ಒಂದು ಉದಾಹರಣೆ, 2 ಸಮುವೇಲನ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ಅರಸನಾದ ಅಥವಾ ಮಹಾರಾಜನಾದ ದಾವೀದನು, ಅವನ ಜೀವಿತದಲ್ಲಿ ಕೆಲವು ತಪ್ಪು ಸಂಗತಿಗಳು ನಡೀತದೆ. ಅದರಲ್ಲೂ ವಿಶೇಷವಾಗಿ ಊರಿಯಾ ಎನ್ನುವಂಥ ಒಬ್ಬ ಸೇನೆಯ ಒಬ್ಬ ಮುಖ್ಯ ವ್ಯಕ್ತಿ, ಅವನು ಯುದ್ಧ ಭೂಮಿಗೆ ಹೋದಾಗ ದಾವೀದನು ಅವನ ಹೆಂಡತಿಯನ್ನ ತನಗಾಗಿ ಆತನು ತೆಗೆದುಕೊಳ್ತಾನೆ. ನಂತರದಲ್ಲಿ ಆಕೆಯ ಗಂಡನಾದ ಊರಿಯನನ್ನ ಯುದ್ಧ ಭೂಮಿಯಲ್ಲಿ ಕೊಲ್ಲುವ ವ್ಯವಸ್ಥೆಯನ್ನು ಆತನು ಮಾಡ್ತಾನೆ. ದಾವೀದ ಈ ವಿಷಯದಲ್ಲಿ ಇಂಥ ತಪ್ಪು ಮಾಡಿ ನಿರಾಳವಾಗಿದ್ದಾನೆ. ಆದರೆ ದಾವೀದನು ಮಾಡಿದ ಈ ತಪ್ಪನ್ನ ದೇವರು ಒಪ್ಪಲಿಲ್ಲ. ದೇವರು ಆತನ ಬಳಿಗೆ ಒಬ್ಬ ಪ್ರವಾದಿಯನ್ನ ಕಳಿಸ್ತಾನೆ. ಪ್ರವಾದಿಯಾದ ನಾಥಾನನು ಈಗ ದಾವೀದನ ಬಳಿಗೆ ಬರ್ತಾನೆ. ಮಹಾರಸ ದಾವೀದನೊಬ್ಬ ಮಹಾರಣಶೂರ. ನಾವು ವಾಕ್ಯದಲ್ಲಿ ನೋಡುವಂತ ಎಲ್ಲಾ ರಣಶೂರರಲ್ಲಿ ಎಲ್ಲಾ ಶ್ರೇಷ್ಠ ರಣವೀರರಿಗೂ ಮೀರಿದ ರಣಶೂರ ದಾವೀದ. ಇಂಥವನ ಬಳಿಗೆ ಈಗ ಪ್ರವಾದಿ ಹೋಗಿದ್ದಾನೆ. ಪ್ರವಾದಿ ಹೋಗಿ ಒಂದು ಕತೆ ರೂಪದಲ್ಲಿ ದಾವೀದನ ತಪ್ಪನ ಅವನಿಗೆ ಮನವರಿಕೆ ಮಾಡಿಸ್ತಾನೆ. ಆ ಕತೆ ರೂಪದಲ್ಲಿ ಆತನು ಹೇಳಿದ ಸಂಗತಿಗೆ ಆ ಕಥೆಯಲ್ಲಿ ತಪ್ಪಿತಸ್ಥನು ಯಾರೋ ಆತನ ಮೇಲೆ ದಾವೀದನಿಗೆ ಭಯಂಕರ ಕೋಪ ಬರ್ತದೆ. ಕೋಪದಿಂದ ಉರಿಗೊಳ್ತಾನೆ. ಯಾರದ ಮನುಷ್ಯ ಅನ್ನುವಂಥ ವಿಧದಲ್ಲಿ ಆತನು ಸ್ವರ ಎತ್ತುತ್ತಾನೆ. ಒಂದು ವೇಳೆ ಆ ವ್ಯಕ್ತಿ ಎದುರುಗಡೆ ಸಿಕ್ಕಿದ್ರೆ ತನ್ನ ಬಳಿರುವಂಥ ಖಡ್ಗವನ್ನು ಆತನ ಮೇಲೆ ಬೀಸಿ ಆತನನ್ನು ಹಿಡಿದು ತುಂಡು ಮಾಡ್ತಿದ್ದೇನೆ ಗೊತ್ತಲ್ಲ, ಆ ವಿಧದಲ್ಲಿ ಕೋಪಗೊಳ್ತಾನೆ. ದೇವರಿಗೆ ಸ್ತೋತ್ರ. ಪವಿತ್ರಾತ್ಮ ಭರಿತನಾದ ಪ್ರವಾದಿ ನಾಥಾನನು ತಡ ಮಾಡದೆ ಆ ವ್ಯಕ್ತಿ ನೀನೇ ಎಂಬುದಾಗಿ ಈತನು ತೀಕ್ಷ್ಣವಾಗಿ ತಿಳಿಸ್ತಾನೆ. ದಾವೀದನಿಗೆ ಪ್ರವಾದಿಯ ಬಾಯಿಂದ ಬಂದ ಮಾತನ್ನ ಕೇಳಿ ನಾನು ನೆನೆಸ್ತೇನೆ, ಒಂದು ವೇಳೆ ಆದಂತ ತ್ರಾಣವನ್ನೆಲ್ಲ ಕಳ್ಕೊಂಡು ಕುಸಿದು ಕೆಳಗೆ ಬಿದ್ದಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಆ ರೀತಿಯಲ್ಲಿ ಬರೋದಿಲ್ಲ, ಆದ್ರೆ ನಾನು ಭಾವಿಸ್ತೇನೆ. ಅವನ ತಪ್ಪು ಅವನಿಗೆ ಅರಿವಾಯಿತು. ದೇವರಿಗೆ ದ್ರೋಹ ಮಾಡಿದ ಅರಿವಾಯಿತು. ದಾವೀದನು ತನ್ನ ಮಹಾ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪ್ರವಾದಿ ಬಂದು ಅವನ ತಪ್ಪನ್ನು ಹೇಳಿದಾಗ, ನನ್ನನ್ನ ತಪ್ಪಿತಸ್ಥನು ನಾನು ಪಾಪಿ ಎಂಬುದಾಗಿ ಹೇಳ್ತೀವಿ ಎಂಬುದಾಗಿ ಓರಿಂದ ಖಡ್ಗವನ್ನು ಹಿಡಿದು ನಾಥಾನನಿಗೆ ಬೀಸಿದರೆ ಆ ಪ್ರವಾದಿ ನಾಥನನ್ನು ತುಂಡಾಗಿ ಕೆಳಗೆ ಬೀಳ್ತಿದ್ದ. ಆದ್ರೆ ಆಶ್ಚರ್ಯ, ಪ್ರವಾದಿ ಬಾಯಿಂದ ಬಂದ ಪವಿತ್ರಾತ್ಮನ ನುಡಿ ದಾವೀದನ ಓರಲಿದ್ದ ಖಡ್ಗಗಿಂತಲೂ ತೀಕ್ಷ್ಣವಾದ ಖಡ್ಗ ದಾವೀದನ ಹೃದಯವನ್ನು ಹಾಗೇ ಚಚ್ಚಿಬಿಟ್ಟು ದಾವೀದನು ಕೂಡಲೇ ಹೇಳ್ತಾನೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಸತ್ಯವೇದದ ಒಂದು ಸೊಗಸಾದ ವಿಷಯ ಏನೆಂಬುದಾಗಿ ನೋಡಿದ್ರೆ, ಸತ್ಯವೇದದಲ್ಲಿ ದೇವರು ತೋರಿಸುವ ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಭಕ್ತರುಗಳು, ಪ್ರವಾದಿಗಳು, ದೇವರು ತನ್ನ ಸಾಧನವಾಗಿ ಉಪಯೋಗಿಸಿದ ಪ್ರತಿಯೊಬ್ಬ ದೇವರ ಸೇವಕರುಗಳು ಎಲ್ಲರೂ ಮಾನಸಾಂತರ ಪಟ್ಟ ಜೀವಿಗಳೇ. ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ, ಜಜ್ಜಿ ಹೋದ ಮನಸ್ಸಿನಿಂದ, ಕುಗ್ಗಿದ ಮನಸ್ಸಿನಿಂದ ಕಾಣಿಸಿಕೊಳ್ಳುವವರೇ. ಅವರು ಯಾರು ತಮ್ಮ ತಪ್ಪುಗಳನ್ನ ಮುಚ್ಚಿಟ್ಟುಕೊಂಡವರಲ್ಲ. ದೇವರು ಅವರ ತಪ್ಪುಗಳನ್ನ ತೋರಿಸುವಾಗ ವಾಕ್ಯವು ಭಕ್ತರ ದೊಡ್ಡ ದೊಡ್ಡ ಹಿರಿಮೆಗಳನ್ನ ತೋರಿಸ್ತದೆ, ಅದೇ ವೇಳೆಯಲ್ಲಿ ಅವರ ಬಲಹೀನತೆಗಳನ್ನ ತೋರಿಸ್ತದೆ. ಯಾವ ಕಾರಣಕ್ಕೆ? ಆ ಬಲಹೀನತೆಗಳನ್ನ ನಾವು ಅವರ ಬಲಹೀನತೆಗಳನ್ನ ಓದುವಾಗ ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ಇಂಥ ಪಾಪವು ನನ್ನಲ್ಲಿದೆಯಲ್ಲ,
ದೇವರಾತ್ಮನ ಅವರಿಗೆ ಅವರ ಪಾಪವನ್ನು ತೋರಿಸಿದಾದ್ರೆ ಈ ವಾಕ್ಯಗಳನ್ನ ಓದುವಾಗ ಅದೇ ದೇವರಾತ್ಮನ ಇದನ್ನು ನನಗೂ ನನ್ನ ಪಾಪವನ್ನು ತೋರಿಸ್ತಾನಲ್ಲ, ನಾನು ಪಶ್ಚಾತ್ತಾಪ ಪಡಲಿ, ದೇವರ ಮುಂದೆ ನಾನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳಲಿ, ದೇವರ ಮುಂದೆ ಮೊಣಕಾಲುಗಳಲ್ಲಿಯೋ ಅಡ್ಡ ಬಿದ್ದು ನಾನು ದಿನಗಟ್ಟಲೆ ಪಶ್ಚಾತ್ತಾಪ ಪಡಲಿ ಎಂಬ ತೀರ್ಮಾನಕ್ಕೆ ನಾವು ಬರುವಂತೆಯೇ ಆ ಸಂಗತಿಗಳು ನಮಗೆ ನಿದರ್ಶನವಾಗಿ ಕೊಡಲ್ಪಟ್ಟದೆ. ಪಂಚಾಶತಮ ದಿನದಂದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಅಪೊಸ್ತಲರೆಲ್ಲರ ಮೇಲೆ, ಶಿಷ್ಯ ಮಂಡಳಿಯ ಮೇಲೆ ಪ್ರಬಲವಾಗಿ ಇಳಿದು ಬಂದ ಮೇಲೆ ಅಲ್ಲಿ ಅಪೊಸ್ತಲರೆಲ್ಲರೂ ಅಥವಾ ಶಿಷ್ಯ ಮಂಡಳಿ ಎಲ್ಲವೂ ಪವಿತ್ರಾತ್ಮ ಭರಿತರಾಗಿ ಮಾತನಾಡುವಾಗ ಪಂಚಾಶತಮದ ಜಾತ್ರೆಗೆ ಸೇರಿ ಬಂದ ಜನರೆಲ್ಲರೂ ಈ ಮೇಲಂತಸ್ತಿನ ಕೊಠಡಿಯ ಕಡೆಗೆ ಬಂದು ಅಲ್ಲಿ ಏನ್ ನಡೀತಿದೆ ಎಂಬುದಾಗಿ ಅವರು ಆಶ್ಚರ್ಯದಿಂದ ಎದುರು ನೋಡ್ತಿರುವಲ್ಲಿ ಪೇತ್ರನ 11 ಮಂದಿ ಅಪೊಸ್ತಲರ ಸಹಿತವಾಗಿ ಎದ್ದು ನಿಂತು ಆತನು ಅವರ ಮುಂದೆ ಈ ಸಂಗತಿಗಳು ಏನೆಂಬುದಾಗಿ ತಿಳಿಸ್ತಾನೆ. ಯೌವೇಲ ಗ್ರಂಥ ಮೊದಲುಗೊಂಡು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆ ಮರಣ ಮೊದಲುಗೊಂಡು ಕೀರ್ತನೆ 16ರಲ್ಲಿರುವಂಥ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಶೇಷತೆಯನ್ನು ತಿಳಿಸಿ ಮತ್ತು ಕ್ರಿಸ್ತನಿಗೆ ದಾವಿದನ ಸಿಂಹಾಸನ ಯಾಕೆ ಎನ್ನುವಂಥ ಕೀರ್ತನೆಯ 89ನೇ ಅಧ್ಯಾಯದ ವಿಶೇಷತೆನ ತಿಳಿಸ್ತಾ ಈಗ ಇವರ ಮೇಲೆ ಇಳಿದು ಬರ್ತಿರುವಂತ ಪವಿತ್ರಾತ್ಮ ಯಾವ ಸಂದರ್ಭಕ್ಕೆ ಹೇಗೆ ಕ್ರಿಸ್ತನಿಂದ ಅದು ಕಳಿಸಲ್ಪಟ್ಟದೆ, ಕ್ರಿಸ್ತನಿಗೆ ದೊರಕಿರುವಂತಹ ಮಹಿಮಾ ಪದವಿಗೆ ಸರಿಯಾಗಿ ಈಗ ನಮ್ಮ ಮೇಲೆ ಪವಿತ್ರಾತ್ಮನು ಬರ್ತಿದ್ದಾನೆ ಅನ್ನುವಂಥ ಎಲ್ಲಾ ಸಂಗತಿಗಳನ್ನ ಹೇಳುವಾಗ ಪ್ರಪಂಚದ ನಾನಾ ದೇಶಗಳಿಂದ ಕೂಡಿ ಬಂದಿದ್ದ ಯಹೂದ್ಯರ ಹೃದಯಕ್ಕೆ ಅಲುಗುನೆಟ್ಟಂತಾಯ್ತು ಎಂಬುದಾಗಿ ಬರ್ತದೆ. ಪೇತ್ರನ ಬಾಯಿಂದ ಬರುತ್ತಿರುವಂತ ಒಂದೊಂದು ಮಾತನ್ನು ಕೇಳಿಸಿಕೊಳ್ತಾ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಅವರಿಗೆ ಅವರವರ ಪಾಪ ಪಟ್ಟ ಬಯಲಾಗಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗಾದ್ರೆ ನನ್ನ ಹೃದಯದಲ್ಲಿ ಪವಿತ್ರಾತ್ಮನು ನನ್ನ ಒಳಗಿರುವಂತಹ ನನ್ನ ಆಂತರ್ಯದಲ್ಲಿರುವಂತಹ ಪಾಪಗಳು, ರಹಸ್ಯ ಪಾಪಗಳನ್ನ ಆತನು ಪ್ರಕಟಪಡಿಸ್ತಾ ಇದ್ರೆ ಇದು ಪವಿತ್ರಾತ್ಮನ ಕಾರ್ಯ. ಯಾವ ಕಾರಣಕ್ಕೆ ತಪ್ಪನ್ನು ತೋರಿಸ್ತಾನೆ? ನಮ್ಮನ್ನ ಬಂಧಿಸಿ, ನಮ್ಮ ಮೇಲೆ FIR ಮಾಡಿ, ನಮ್ಮನ್ನ ಕೋರ್ಟಿಗೆ ಕಳುಹಿಸಿ, ಕೋರ್ಟ್ನಲ್ಲಿ ಜಡ್ಜ್ ಮುಖಾಂತರ ನಮಗೆ ಶಿಕ್ಷೆ ವಿಧಿಸಿ, ನಮ್ಮನ್ನ ಸೆರೆಮನಿಯಲ್ಲಿ ಅಥವಾ ಯಾವುದೋ ಶಿಕ್ಷೆಗೆ ದುಡುವುದಕ್ಕಾಗಿ ಅಲ್ಲ. ಅದು ಈ ಲೋಕದ ವ್ಯವಸ್ಥೆ. ಆದ್ರೆ ದೇವರು ನಮ್ಮ ತಪ್ಪುಗಳನ್ನ ಅರಿತಿದ್ರು ನಮ್ಮನ್ನ ಸಹಿಸಿಕೊಂಡು ಈಗ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದೊಳಗೆ ಆತನು ಮಾತನಾಡುವಾಗ ಆತನು ನಮ್ಮೊಳಗೆ ಮಾನಸಾಂತರವನ್ನು ಹುಟ್ಟಿಸ್ತಾನೆ. ದಾವಿದನು ಪ್ರವಾದಿ ನಾಥನ ಮಾತನಾಡಿದಾಗ ಮಾನಸಾಂತರ ಪಟ್ಟ. ಇಲ್ಲಿ ಮಾನಸಾಂತರ ಪಟ್ಟ ಜನಸಂಖ್ಯೆ ಪಂಚಾಶತಮ ದಿನದಂದು 3,000 ಜನ ಮಾನಸಾಂತರಕ್ಕೆ ನಡೆಸ್ತಾನೆ ಪವಿತ್ರಾತ್ಮ. ಪ್ರೇರಿ, ಈ ಮಾನಸಾಂತರದ ಭಾಗ ಬಹಳ ಪ್ರಾಮುಖ್ಯ. ಮಾನಸಾಂತರ ಪಟ್ಟ ಭಾಗದಲ್ಲಿ ಒಬ್ಬ ಮನುಷ್ಯನು ತಿರುಗಿ ದೇವರೊಂದಿಗೆ ಸೇರಿಕೊಳ್ಳುವಂಥದ್ದು. ಮಾನಸಾಂತರ ಪಟ್ಟಾಗಲೇ ಒಬ್ಬ ಮನುಷ್ಯನ ಬಿದ್ದು ಹೋದ ಜೀವಿತ, ಸತ್ತು ಹೋದ ಜೀವಿತ, ಹಾಳದ ಜೀವಿತ ತಿರುಗಿ ದೇವರ ಪುನರುತ್ಥಾನದ ಶಕ್ತಿಯಿಂದ ಎದ್ದು ನಿಲ್ಲುವಂಥದ್ದು. ಒಬ್ಬನ ಜೀವಿತದ ಸೋಲು ತಿರುಗಿ ಸರಿಯಾಗುವಂಥದ್ದು ಅವನು ಮಾನಸಾಂತರ ಪಟ್ಟಾಗಲಿ. ಈ ಕಾರ್ಯವನ್ನು ಪವಿತ್ರಾತ್ಮನು ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ. ತಂದೆ ದೇವರು ನಮಗೆ ಯೇಸು ಕ್ರಿಸ್ತನಲ್ಲಿ ಕಳಿಸಿಕೊಟ್ಟ. ಆತನು ಇಂದಿಗೂ ಈ ಕಾರ್ಯವನ್ನು ಮಾಡ್ತಿದ್ದಾನೆ. ಇದೇ ವಿಧದಲ್ಲಿ ನೀತಿಯ ವಿಷಯದಲ್ಲಿ ಅಲ್ಲಿ ಆತನು ಮುಂದಿನ ವಚನಗಳು ಓದಿದ್ರೆ ನಮ್ಗೆ ಅರಿವಾಗ್ತದೆ. ಯೇಸು ಕ್ರಿಸ್ತ ನಮ್ಮದೇ ಹೋದರೆ ಪಾಪದ ವಿಷಯದಲ್ಲಿ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿರುವುದರಿಂದ, ಆದರೆ ರಕ್ತ ಮಾಂಸದಲ್ಲಿ ನರಾವತಾರದಲ್ಲಿ ಬಂದ ಯೇಸು ಕ್ರಿಸ್ತನ ರಕ್ಷಣಾ ಕಾರ್ಯವನ್ನು ಕಲ್ವಾರಿ ಶಿಲುಬೆಯಲ್ಲಿ ಪೂರೈಸಿ ನಮಗಾಗಿ ರಕ್ತ ಸುರಿಸಿ ಜೀವ ಕೊಟ್ಟು ಆತನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದ್ನಲ್ಲ, ಈ ಭಾಗವನ್ನು ಯಾರು ನಂಬ್ತಾರೋ ಅವರೆಲ್ಲರೂ ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳುವವರು. ನ್ಯಾಯ ತೀರ್ಪು. ಸೈತಾನನು ಅವನ ದೂತರಿಗೆ ದೇವರು ಬೆಂಕಿ ಗಂಧಕಗಳ ಕೆರೆಯನ್ನು ಸಿದ್ಧ ಮಾಡಿದ್ದಾನೆ. ಅವರಿಗೆ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ನಂತರ ದೇವರು ಸೈತಾನನ ಅವನ ದೂತರನ್ನ ಬೆಂಕಿ ಕೆರೆಗೆ ದೊಬ್ಲಿಕ್ಕಿದ್ದಾನೆ. ಅದೇ ವಿಧದಲ್ಲಿ ಸೈತಾನನನ್ನು ಅನುಸರಿಸುವ ಜನಕೂಟಕ್ಕೂ ಅದೇ ಅಗ್ನಿ ನರಕವಿದೆ. ಎಲ್ಲಾ ಅರಿವನ್ನು ಕೊಡುವವನು ಯಾರು? ದೇವರ ಪರಿಶುದ್ಧಾತ್ಮನು. ಹಾಗಾದ್ರೆ ನಾವು ಪಾಪದಿಂದ ಬಿಡುಗಡೆ ಹೊಂದಿ ದೇವರನ್ನ ನಂಬಿ ದೇವರ ನೀತಿಯನ್ನು ಸಂಪಾದಿಸಿಕೊಂಡು ನಿತ್ಯತ್ವವನ್ನು, ನಿತ್ಯ ಜೀವನ, ಪರಲೋಕದಲ್ಲಿ ನಮಗಿರುವ ಹಕ್ಕನ್ನು ಸಂಪಾದಿಸಿಕೊಳ್ಳಬೇಕೆಂದು ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾನೆ. ಒಂದು ವೇಳೆ ನಾವು ಅದರಲ್ಲಿ ತಪ್ಪಿದ್ರೆ, ಅಲಕ್ಷ್ಯ ಮಾಡಿದ್ರೆ ನಮಗೆ ನರಕದ ಶಿಕ್ಷೆ ಇದೆ ಎಂಬುದನ್ನು ಆತನ ಎಚ್ಚರಿಸ್ತಾನೆ. ಈ ಕಾರಣಕ್ಕಾಗಿಯೇ ನಮಗೆ ಪವಿತ್ರಾತ್ಮನನ್ನು ಯೇಸು ಕ್ರಿಸ್ತನ ಕಳಿಸಿಕೊಟ್ಟಿದ್ದಾನೆ. ಆತನು ಇಂದಿಗೂ ನಿನ್ನ ಬಳಿ ಮಾತನಾಡ್ತಿದ್ದಾನೆ. ಇದು ಪವಿತ್ರಾತ್ಮನ ಒಂದು ಪ್ರಾಮುಖ್ಯವಾದ ಸೇವೆ. ಪ್ರೇರಿ, ಆತ ನಮ್ಮ ಬಳಿ ಮಾತನಾಡ್ತಿರುವಾಗ ಆತನಿಗೆ ನಾವು ತಗ್ಗಿಸಿಕೊಳ್ಳೋಣ. ಆತನು ಯಾವ ಭಾಗದಲ್ಲಿ ನಾವು ಬದಲಾಗಬೇಕೆಂಬುದಾಗಿ ಆತ ನಮಗೆ ಹೇಳಿಕೊಡ್ತಿದ್ದಾನೋ, ಯಾವ ಭಾಗದಲ್ಲಿ ಹೇಗೆ ದೇವರ ನೀತಿ ನಡಿಬೇಕೆಂಬುದಾಗಿ ಹೇಳಿಕೊಡ್ತಿದ್ದಾನೋ, ಹೇಗೆ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಬೇಕೆಂಬುದಾಗಿ ಆತ ನಮಗೆ ಬೋಧಿಸ್ತಿದ್ದಾನೋ, ಅವುಗಳಿಗೆ ನಾವು ಕಿವಿಗೊಡೋಣ.
ದೇವರ ರಕ್ಷಣೆಯಲ್ಲಿಯೂ ಆತ ನಮ್ಗೆ ಕೊಡುವ ಸುರಕ್ಷತೆಯಲ್ಲಿ ನಾವು ಸೇರಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನು ಕರ್ತನೆ ಆತನ ಪರಲೋಕಕ್ಕೆ ಏರಿಯೋದ ಮೇಲೆ ನೀನು ಕರ್ತನೆ ಆತನ ಮುಖಾಂತರ ಪವಿತ್ರಾತ್ಮ ನಮಗೆ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರೀತಿಯ ಪರಿಶುದ್ಧಾತ್ಮ, ನೀನು ನಮ್ಮ ಬಳಿಗೆ ಬಂದು ನಮಗೆ ಪಾಪ ನೀತಿ ನ್ಯಾಯ ತೀರಿಕೆ ವಿಚಾರದಲ್ಲಿ ಅರಿವನ್ನು ಹುಟ್ಟಿಸುವಂತ ದೇವರಾಗಿರುವುದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ. ಕರ್ತನೆ, ನಮ್ಮೊಳಗೆ ಮಾನಸಾಂತರವನ್ನು ಹುಟ್ಟಿಸು. ನಮ್ಮ ಪಾಪಗಳನ್ನು ನಮಗೆ ತೋರಿಸಿಕೊಡು. ದೇವರ ಬಹಿರಂಗವಾಗಿರುವಂತ ಹೊರಗೆ ತೋರ್ಪಡುವ ಪಾಪಗಳು, ಒಳಗಿರುವಂತ ರಹಸ್ಯ ಪಾಪಗಳು ಎಲ್ಲವುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿಸುವ. ದಾವಿದನಿಗೆ ಮಾಡಿದ ಕಾರ್ಯ, ಪಂಚಾಶತಮ ದಿನದಂದು ಆ ಜನ ಮಹಾಕೂಟದ ನಡುವೆ ನೀನು ಮಾಡಿದ ಕಾರ್ಯವನ್ನ ಇದನ್ನು ನಮ್ಮೊಳಗು, ನಮ್ಮ ಕುಟುಂಬದೊಳಗು, ನಮ್ಮ ಸಭೆಯೊಳಗು, ನಮ್ಮ ಪಟ್ಟಣದೊಳಗು ದೇವರೇ ಅವಶ್ಯವಾಗಿ ನೀನು ಮಾಡಿಸುವ. ವಾಕ್ಯ ಕೇಳುವ ಎಲ್ಲರಲ್ಲಿ, ಅವರ ಕುಟುಂಬಗಳಲ್ಲಿ ಕಾರ್ಯವನ್ನು ಮಾಡು. ದೇವರೇ, ನೀನು ನಮ್ಮನ್ನು ಶುದ್ಧೀಕರಿಸು. ಪ್ರೀತಿಯ ಪರಿಶುದ್ಧಾತ್ಮನಾದ ಕರ್ತನೆ, ನಾವು ಪಾಪದ ಅರಿವನ್ನ ಅರಿತುಕೊಂಡು ಕರ್ತನೆ ದೇವರ ನೀತಿ ಕಡೆಗೆ ತಿರುಗೋದಕ್ಕೂ, ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೂ ನಮಗೆ ದಯಮಾಡಿ ಬೋಧಿಸು, ಸಹಾಯ ಮಾಡು. ನಿನ್ನ ಸ್ವರಕ್ಕೆ ನಾವು ಯಾವಾಗಲೂ ಕಿವಿಗೊಡುವುದಕ್ಕೆ ವಿಧೇಯತೆ ಹೃದಯವನ್ನು ನಮಗೆ ಅನುಗ್ರಹಿಸು, ಸಿದ್ಧ ಮನಸ್ಸನ್ನು ಅನುಗ್ರಹಿಸು, ಆಶೀರ್ವದಿಸು. ನಿನಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.